ಗಂಗಾ ಮತ್ತು ಕದಂಬ ಮತ್ತು ಗಂಗರ ಸಂಬಂಧ ಏನಿತ್ತು ಅಂತಕ್ಕಂಥದ್ರ ಬಗ್ಗೆ ಕೆಲವು ನಿಮಿಷಗಳಲ್ಲಿ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಒಂದು ಸಮುದ್ರಗುಪ್ತನ ಒಂದು ದಂಡಯಾತ್ರೆ ಏನಿದೆ, ಎಲ್ಲರೂ ಭಾಳ 325ಕ್ಕೆ ಕದಂಬ ಸಾಮ್ರಾಜ್ಯ ಆರಂಭ ಆಯಿತು ಅಂತ ಹೇಳ್ತಾರೆ. ಆದರೆ ಒಂದು ಕಾರ್ಯಕಾರಣ ಇರಲೇಬೇಕು. ಯಾವುದಾದ್ರು ಒಂದು ಸಾಮ್ರಾಜ್ಯ ಹುಟ್ಟಬೇಕಾದ್ರೆ ಅಥವಾ ಒಂದು ರಾಜ್ಯ ಹುಟ್ಟಬೇಕಾದ್ರೆ ಕಾರ್ಯಕಾರಣ ಸಂಬಂಧಗಳಿರಬೇಕು. ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಸಮುದ್ರಗುಪ್ತನ ದಕ್ಷಿಣದ ದಂಡಯಾತ್ರೆ. ಈ ದಂಡಯಾತ್ರೆ ಬಂದಾಗ ಕಂಚಿಯ ವಿಷ್ಣುಗೋಪನನ್ನು ಆತ ಸೋಲಿಸ್ತಾನೆ ಅಂತಕ್ಕಂಥದ್ದನ್ನು ಆತ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭಶಾಸ್ತ್ರದಲ್ಲಿ ಅದು ಉಲ್ಲೇಖ ಆಗಿದೆ. ಆ ಸನ್ನಿವೇಶದಲ್ಲಿ ಅಂದರೆ ಒಂದು ಮುಖ್ಯವಾದಂಥ ಒಂದು ರಾಜ್ಯ ಶೈಥಿಲ್ಯವನ್ನು ಹೊಂದಿದಂಥ ಸನ್ನಿವೇಶದಲ್ಲಿ ಸಣ್ಣ ಪುಟ್ಟ ಮಾಂಡಲಿಕರೇನಿದ್ರು ಅವರು ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಳ್ತಾರೆ. ಆ ಸನ್ನಿವೇಶವನ್ನು ಸುಮಾರು ಕ್ರಿಸ್ತಶಕ 350ರಲ್ಲಿ ಗಂಗಾ ಮತ್ತು ಕದಂಬರು ಇಬ್ಬರೂ ಕೂಡ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಅಂದರೆ ಈ ಒಂದೇ ಸಂದರ್ಭದಲ್ಲಿ ಈ ಎರಡೂ ರಾಜ್ಯಗಳು, ಗಂಗಾ ಮತ್ತು ಕದಂಬ ಎರಡೂ ರಾಜ್ಯಗಳು ಕೂಡ ಉದಿಸಿದೆ ಅಂತಕ್ಕಂಥ ನೀವು ಗಮನಿಸ್ಕೊಳ್ಬೇಕು, ಭಾಳ ಪ್ರಮುಖ. ಏಕೆಂದರೆ ಒಂದು ಸಮುದ್ರಗುಪ್ತನ ದಂಡಯಾತ್ರೆ ಬಂದಂಥ ಸನ್ನಿವೇಶದಲ್ಲಿ ಆತಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡೋದಿಲ್ಲ, ಬರ್ತಾನೆ, ಎಲ್ಲರನ್ನು ಸೋಲಿಸ್ತಾನೆ, ಕಪ್ಪಕಾಣಿಗೆ ತೆಗೆದುಕೊಂಡು ಬಹುಶಃ ವಾಪಸ್ ಹೊರಟೋಗ್ತಾನೆ ಅಂತ. ಸೊ ಈ ಸನ್ನಿವೇಶದಲ್ಲಿ ಭಾಳ ಪ್ರಮುಖವಾದಂಥ ಒಂದು ರಾಜ್ಯ ವೀಕ್ ಆದಂಥ ಸನ್ನಿವೇಶದಲ್ಲಿ ಈ ಸಣ್ಣ ಪುಟ್ಟ ಮಾಂಡಲಿಕ ಅರಸರು ಏನು ಮಾಡ್ತಾರೆ, ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ಕೊಳ್ತಾರೆ. ಇದು ಒಂದು ಕಾಲಘಟ್ಟ ಇದೆ. ಎರಡನೇದು, ಕದಂಬರು ತಮ್ಮ ಶಾಸ್ತ್ರಗಳಲ್ಲಿ ತಮ್ಮನ್ನು ಹೇಳ್ಕೊಂಡಿದ್ರೆ ತಾವು ಬ್ರಾಹ್ಮಣರು ಅಂತ ಹೇಳ್ಕೊಂಡಿದ್ದಾರೆ. ಮೂಲತಃ ಬ್ರಾಹ್ಮಣರು ಅಂತ ಶಾಸ್ತ್ರವನ್ನು ಹಿಡಿತಾ ಇದ್ದಂಥ ಕೈಯಲ್ಲಿ ಅಥವಾ ಹೇಳ್ತಾ ಇದ್ದಂಥ ಒಂದು ಇದರಲ್ಲಿ ಸನ್ನಿವೇಶದಲ್ಲಿ ಮುಂದೆ ಶಸ್ತ್ರವನ್ನು ಹಿಡಿದ್ವಿ ಅಂತಕ್ಕಂಥದ್ದನ್ನು ಅವರೇ ಅವ್ರ ಶಾಸ್ತ್ರಗಳಲ್ಲಿ ಹೇಳ್ಕೊಂಡಿರೋದ್ರಿಂದ ಇದು ಭಾಳ ಒಂದು ಪ್ರಮುಖವಾದ. ಅಂದರೆ ನಮಗೆ BN ಶಾಸ್ತ್ರಿ ಅಂತ ಆಂಧ್ರದವರೊಬ್ಬರು ಬ್ರಾಹ್ಮಣ ರಾಜ್ಯ ಸರ್ವಸ್ವಂ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಬ್ರಾಹ್ಮಣ ರಾಜ್ಯ ಸರ್ವಸ್ವಂ ಅಂದ್ಬಿಟ್ಟು ಅನೇಕ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದಂಥ ಅನೇಕ ಬ್ರಾಹ್ಮಣರಿಂದ ಸ್ಥಾಪನವಾದಂಥ ಅನೇಕ ರಾಜ್ಯಗಳನ್ನು ಅವರು ಒಂದು ಪಟ್ಟಿ ಮಾಡ್ತಾರೆ. ಅದರಲ್ಲಿ ಕದಂಬರನ್ನು ಕೂಡ ಅವರು ಮೆನ್ಷನ್ ಮಾಡ್ತಾರೆ. ಕದಂಬರು ಸ್ವತಃ ತಾವು ಈ ಬ್ರಾಹ್ಮಣರಾಗಿದ್ದು ಮುಂದೆ ಈ ಕ್ಷಾತ್ರವನ್ನು ತೆಗೆದುಕೊಂಡ್ವಿ ಅಂತಕ್ಕಂಥದ್ದು, ಕ್ಷಾತ್ರವನ್ನು ತೆಗೆದುಕೊಂಡು ಕ್ಷತ್ರಿಯ ವೃತ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ಇದನ್ನು ವಿಷಯ ಹೇಳ್ತಾರೆ ಅವರು. ಇಲ್ಲಿ ಅವನ ಒಂದು ಕದಂಬರ ಒಂದು ರಾಜ್ಯ ಎಷ್ಟಿತ್ತು ಅಂತ ನಮ್ಮ ಕೃಷ್ಣಮೂರ್ತಿಯವರು ಹೇಳಿದ್ರು. ಅದು ದಕ್ಷಿಣದಲ್ಲಿ ಪುನ್ನಾಡದಿಂದ ಹಿಡಿದು ಉತ್ತರದಲ್ಲಿ ನರ್ಮದಾ ನದಿ ತೀರದವರೆಗೆ MH ಕೃಷ್ಣ ಅವರು ಹೇಳಿದ್ದಾರೆ ಅಂತ ಹೇಳಿದ್ರು. ವಾಸ್ತವವಾಗಿ ಅಷ್ಟಿರಲಿಲ್ಲ. ಏಕೆಂದರೆ ಒಂದು ಸಣ್ಣ ರಾಜ್ಯಗಳು ಸ್ವಾತಂತ್ರ್ಯ ಘೋಷಣೆ ಮಾಡ್ಕೊಂಡಾಗ ಎಷ್ಟಿದ್ವೋ ಅಷ್ಟೇ ಇರ್ತವೆ, ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಷ್ಟೇ. ಇಲ್ಲಿ ಒಂದು ನಮಗೆ ಇವರ ಶಾಸನ ಸಿಕ್ಕಿರ್ತಕ್ಕಂಥದ್ದು ರತ್ನಗಿರಿ ಜಿಲ್ಲೆಯ ಸಾಂಕ್ಷಿ ಎಂಬತಕ್ಕಂಥ ಒಂದು ಊರಲ್ಲಿ ಎಂಬತಕ್ಕಂಥ ಗಮನಿಸ್ಕೊಳ್ಬೇಕಲ್ಲಿ. ಅಲ್ಲಿಂದ ಹಿಡಿದು ಹೆಚ್ಚು ಕಡಿಮೆ ನಮ್ಮ ಹಾಸನ ಜಿಲ್ಲೆಯ ಕೊನೆವರೆಗೆ ಇದು ಇಡೀ ಒಂದು ಪಶ್ಚಿಮ ಘಟ್ಟಗಳೇನಿದೆ, ಪಶ್ಚಿಮ ಘಟ್ಟಗಳಲ್ಲೇ ಬಂದಂಥ ಒಂದು ರಾಜ್ಯ. ಅಂದರೆ ಧಾರವಾಡ ಜಿಲ್ಲೆಯನ್ನು ಇಟ್ಕೊಂಡ್ರೆ, ಧಾರವಾಡ ಜಿಲ್ಲೆ ಅಥವಾ ಇನ್ನು ಸ್ವಲ್ಪ ಮೇಲೆ ಬೆಳಗಾಂ ಜಿಲ್ಲೆ, ಧಾರವಾಡ ಜಿಲ್ಲೆ, ಬೆಳಗಾಮಿಂದ ತೆಗೆದುಕೊಂಡ್ರೆ ಅಥವಾ ರತ್ನಗಿರಿ ಜಿಲ್ಲೆ ಅಡ್ಜಸ್ಟ್ ಆಗಿರ್ತಕ್ಕಂಥ ರತ್ನಗಿರಿ ಜಿಲ್ಲೆಯಿಂದ ತೆಗೆದುಕೊಂಡ್ರೆ ದಕ್ಷಿಣದಲ್ಲಿ ಹಾಸನ ಜಿಲ್ಲೆವರೆಗಿರ್ತಕ್ಕಂಥ ಒಂದು ಪ್ರದೇಶ ಏನಿದೆ, ಆ ಘಟ್ಟ ಪ್ರದೇಶ ಅಷ್ಟೇ ಇವರ ಒಂದು ರಾಜ್ಯ ಆಗಿದ್ದು ಕದಂಬರ ರಾಜ್ಯ. ಅದಕ್ಕಿಂತ ಹೆಚ್ಚಿನ ರಾಜ್ಯ ಏನು ಆಗಿರಲಿಲ್ಲ ಇದು. ಮತ್ತು ಇದು ಕದಂಬರು ಬ್ರಾಹ್ಮಣರು ಅಂತ ಹೇಳ್ಕೊಂಡಾಗ ಗಂಗರು ತಮ್ಮನ್ನು ಕೃಷ್ಣ ಕುಲದವರು ಅಂತ ಹೇಳ್ಕೊಳ್ತಾರೆ. ಕೃಷ್ಣ ಕುಲದವರು ಅಂತ ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಿ. ಇವರು ವೃಷ್ಣಿ ಕುಲದವರು, ಅವರು ತಮ್ಮನ್ನು ಬ್ರಾಹ್ಮಣರು ಅಂತ ಹೇಳ್ಕೊಂಡಿದ್ದಾರೆ. ಅವ್ರು ಯಾವ ಕುಲದವರು ಅಂತ ಹೇಳ್ಕೊಳ್ಳೋದಿಲ್ಲ, ಯಾರು ಗಂಗರು, ಇದು ಕದಂಬರು. ಆದರೆ ಇವರು ಸ್ಪಷ್ಟವಾಗಿ ತಮ್ಮನ್ನು ಅಂದರೆ ಯಾದವರು, ಗೊಲ್ಲರು ಅಥವಾ ಇನ್ನೂ ಈ ಅರ್ಥದಲ್ಲಿ ಕೃಷ್ಣ ಕುಲದವರು ಅಥವಾ ವೃಷ್ಣಿ ಕುಲದವರು ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ಕೊಂಡಿರೋದನ್ನು ಇವರ ಗಂಗರ ಶಾಸನಗಳಲ್ಲಿ ನಾವು ಗಮನಿಸ್ಕೊಳ್ಬೇಕು. ಅಂದರೆ ಸಂಬಂಧಗಳನ್ನು ಹೇಗೆ ಬೆಳೆಸ್ಕೊಳ್ಳೋದು ಮತ್ತು ಬಿಡತಕ್ಕಂಥದ್ದು ಹೇಗೆ ಆಯ್ತು ಅಂತಕ್ಕಂಥದ್ದು. ಶಾತವಾಹನರ ಕದಂಬರ ರಾಜಧಾನಿ ಯಾವುದು ಅಂದರೆ ಅದು ಪ್ರಮುಖವಾಗಿ ಶಾತವಾಹನರ ಕಾಲದಲ್ಲಿ ಪ್ರಮುಖವಾದಂಥ ಒಂದು ರಾಜ್ಯ, ಒಂದು ಪಟ್ಟಣ ಆಗಿದ್ದಂಥ ಒಂದು ವೈಜಯಂತಿ ಅಂತ ಏನಿತ್ತು, ಆ ವೈಜಯಂತಿಯನ್ನು ಇವರು ರಾಜಧಾನಿಗೆ ಮುಂದುವರಿಸ್ತಾರೆ. ಇವರು ವೈಜಯಂತಿಯನ್ನು ತಾಳಗುಂದ ಇವರ ರಾಜಧಾನಿ ಅಲ್ಲ, ತಾಳಗುಂದ ಇವರ ಒಂದು ಅಧ್ಯಯನ ಕೇಂದ್ರ ಇದ್ದಿರ್ಬೋದು, ಆದರೆ ರಾಜಧಾನಿಯಾಗಿ ಇವರು ಅದನ್ನೇ ತೆಗೆದುಕೊಳ್ತಾರೆ. ಆ ಕಾಲಕ್ಕೆ ಪ್ರಸಿದ್ಧವಾಗಿದ್ದಂಥ ಒಂದು ಪಟ್ಟಣ ಅಂದರೆ ಆ ಪ್ರದೇಶದಲ್ಲಿ ವೈಜಯಂತಿ. ಏಕೆಂದರೆ ವೈಜಯಂತಿಯ ಅನೇಕ ವ್ಯಾಪಾರಿಗಳು ಶಾತವಾಹನರ ಕಾಲದಲ್ಲಿ ಅನೇಕ ಗವಿಗಳನ್ನು ಕೊರೆಸಿರ್ತಕ್ಕಂಥದ್ದು, ದಾನ ಕೊಟ್ಟಿರ್ತಕ್ಕಂಥದ್ದು ಉಲ್ಲೇಖಗಳು ನಮ್ಗೆ ಬರುತ್ತೆ. ಹೀಗಾಗಿ ಆ ವೈಜಯಂತಿಯನ್ನೇ ಅಥವಾ ಬನವಾಸಿಯನ್ನು ಇವರು ರಾಜಧಾನಿಯನ್ನು ಮಾಡಿಕೊಂಡು ರಾಜಧಾನಿಯನ್ನು ಮುಂದುವರಿಸ್ತಾರೆ. ಏಕೆಂದರೆ ಇವ್ರ ಕಾಲಕ್ಕಾಗಲೇ ಅದಿತ್ತು, ಯಾವುದು ವೈಜಯಂತಿ ಇತ್ತದು. ಹೀಗಾಗಿ ಆ ಒಂದು ನಗರವನ್ನೇ ಇವರು ತಮ್ಮ ರಾಜಧಾನಿಯನ್ನಾಗಿ ಮುಂದುವರಿಸ್ತಾರೆ. ಈ ಎರಡೂ ರಾಜ್ಯಗಳು ಆರಂಭ ಆದಂಥ ಸನ್ನಿವೇಶದಲ್ಲಿ ಗಂಗಾ ಮತ್ತು
ಕದಂಬ ರಾಜ್ಯಗಳ ಆರಂಭದ ಸನ್ನಿವೇಶದಲ್ಲಿ ಮತ್ತು ಇನ್ನು ಉಳಿದವೆಲ್ಲ ಸಣ್ಣ ಪುಟ್ಟವಾದ್ರಿಂದ ಯಾರು ಇವರನ್ನು ನಿಲ್ಲಿಸ್ತಕ್ಕಂಥವ್ರು ಯಾರು ಇರಲಿಲ್ಲ. ಮತ್ತು ಅಲ್ಲಿ ಈಗಾಗಲೇ ಕಂಚಿಯ ಪಲ್ಲವರು ಸೋತು ಇನ್ನೂ ಚೇತರಿಸ್ಕೊಳ್ತಾ ಇರ್ತಕ್ಕಂಥ ಸನ್ನಿವೇಶ. ಆದರೂ ಕೂಡ ಪಲ್ಲವರೇನು ಸುಮ್ಮನೆ ಕೈ ಕಟ್ಕೊಂಡು ಕುಳಿತಿರಲಿಲ್ಲ. ಆಗಾಗ ಬಂದು ಈ ಒಂದು ಪ್ರದೇಶಗಳ ಮೇಲೆ ಯುದ್ಧವನ್ನು ಮಾಡ್ತಾಯಿದ್ರು. ಇಲ್ಲಿ ಎರಡು ರಾಜ್ಯಗಳನ್ನು ಗಮನಿಸುವ ಸನ್ನಿವೇಶದಲ್ಲಿ ಒಂದು ಗಂಗರು ಮತ್ತು ಕದಂಬರನ್ನು ಗಮನಿಸುವಾಗ ಗಂಗರ ಮೇಲೆ ಹೆಚ್ಚಿನ ಒಂದು ಹಿಡಿತ ಇವ್ರಿಗಿತ್ತು, ಯಾರು ಪಲ್ಲವರಿಗೆ, ಯಾಕೆಂದರೆ ಪಕ್ಕದಲ್ಲಿ ಇದ್ದವರು ಇವರು. ಆದರೆ ಸ್ವಲ್ಪ ದೂರದಲ್ಲಿದ್ದಂಥ ಕದಂಬರ ಮೇಲೆ ಹೆಚ್ಚಿನ ಹಿಡಿತ ಇರೋಕ್ಕೆ ಸಾಧ್ಯ ಇರಲಿಲ್ಲ, ಸ್ವಲ್ಪ ಕಡಿಮೆ ಹಿಡಿತಾ ಇತ್ತು. ಅದಕ್ಕಾಗಿ ಅವರು ಕೇಕೆಯರನ್ನು ಮತ್ತು ಬೇರೆ ರಾಜ್ಯಗಳನ್ನು ಎತ್ತಿಕಟ್ಟಿ ಈ ಕದಂಬರ ಮೇಲೆ ಯುದ್ಧಕ್ಕೆ ಬಿಡ್ತಾಯಿದ್ರು. ಆದರೆ ಗಂಗರಿಗೆ 3 ಕಡೆ ಪಲ್ಲವರೇ ಇರ್ತಾಯಿದ್ರು. ದಕ್ಷಿಣ, ಪೂರ್ವ ಮತ್ತು ಉತ್ತರಕ್ಕೆ ಇದು ಪಲ್ಲವರೇ ಇದ್ದಿದ್ದರಿಂದ ಇವರು ಹೆಚ್ಚಿಗೆ ರಾಜ್ಯ ವಿಸ್ತಾರ ಮಾಡೋಕ್ಕೂ ಆಗಲಿಲ್ಲ. ಮತ್ತು ರಾಜ್ಯವನ್ನು ಅವ್ರ ಪಲ್ಲವರ ಮೇಲೆ ಯುದ್ಧ ಮಾಡೋಷ್ಟು ಶಕ್ತಿ ಇವ್ರಿಗೆ ಇರಲೂ ಇಲ್ಲ. ಆದರೆ ಕದಂಬರಿಗೆ ಉತ್ತರಕ್ಕೆ ಹೋಗ್ಬೋದಿತ್ತು. ಯಾಕೆಂದರೆ ಪಲ್ಲವರ ಒಂದು ಹಿಡಿತ ಉತ್ತರಕ್ಕೆ ಇರಲಿಲ್ಲ, ಆದರೆ ದಕ್ಷಿಣಕ್ಕೆ ಅವ್ರು ಬರೋಕ್ಕಾಗಿರಲಿಲ್ಲ. ಯಾಕೆಂದರೆ ದಕ್ಷಿಣಕ್ಕೆ ಅನೇಕ ನದಿಗಳು ಮತ್ತು ಬೆಟ್ಟಗುಡ್ಡಗಳು ಬರ್ತಾಯಿದ್ದರಿಂದ ಪುನ್ನಾಟ ಕೂಡ ಇವ್ರಿಗೆ ಸೇರಿರಲಿಲ್ಲ. ಪುನ್ನಾಟ ಕೂಡ ಸ್ವತಂತ್ರವಾದಂಥ ಒಂದು ಭಾಗವಾಗಿ ಇತ್ತು ಎಂಬತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ಕೊಳ್ಬೇಕು. ಹೀಗಾಗಿ ಒಂದು ಸಣ್ಣ ಪ್ರದೇಶದ ಒಂದು ಅರಸರಾಗಿಯೇ ಇವರು ಮುಂದುವರಿತಾರೆ. ಯಾಕೆಂದರೆ ನಿನ್ನೆ ನಮ್ಮ ಹರೀಶ್ ಅವರು ಹೇಳುವಾಗ ನಾವು ಅವರನ್ನು ಅತಿ ಹೆಚ್ಚಿನ ಅಧ್ಯಯನ ಮಾಡ್ತೀವಿ, ಇವರು ಒಂದು ಸಾಮ್ರಾಜ್ಯ ಇದನ್ನು ನಾವು ಇಂಥ ನೆಗ್ಲೆಕ್ಟ್ ಮಾಡ್ತೀವಿ ಅಂತ. ಅದಲ್ಲ, ಅದು ಸಣ್ಣ ರಾಜರಾಗಿ ಇವರು ಮುಂದುವರೆದಿದ್ದು, ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಎರಡು ರಾಜ್ಯಗಳು ಒಂದೇ ಸಾರಿ ಆದರೂ ಕೂಡ, ಅಂದರೆ ಇದು ಪ್ರಾರಂಭ ಆದರೂ ಕೂಡ ಒಬ್ಬರು ಇನ್ನೊಬ್ಬರಿಗೆ ಪರಿಚಯವಿಲ್ಲದಂಗೆ ಇದ್ದಿದ್ದು. ಕಾಕುತ್ಸವರ ಮನಮರೆಗೆ ಒಬ್ರಿಗೊಬ್ಬರು ಪರಿಚಯವೇ ಇಲ್ಲ. ಒಂದು ಚಿತ್ರದುರ್ಗದವರೆಗೆ, ಚಿತ್ರದುರ್ಗ ಪ್ರದೇಶ ಕದಂಬರಿಗೆ ಸೇರಿತ್ತು, ಅದು ಸ್ಪಷ್ಟ. ಅದು ಯಾಕೆಂದರೆ ಚಂದ್ರವಳ್ಳಿ ಏನಿತ್ತು ಅದೇ ಪ್ರಾಚೀನ ನಗರ, ಶಾತವಾಹನರ ಕಾಲದ ಒಂದು ಪ್ರಾಚೀನ ನಗರ ಚಂದ್ರವಳ್ಳಿ. ಅದನ್ನು ಇವರು ಹಿಡ್ಕೊಳ್ತಾರೆ, ಯಾರು ಕದಂಬರು ಹಿಡ್ಕೊಳ್ತಾರೆ ಅದನ್ನು. ಯಾಕೆಂದರೆ ಈಗಿನ ಶ್ರೀಪರ್ವತ ಅಂತ ಏನು ಹೇಳ್ತಾರೆ, ಶ್ರೀಪರ್ವತದ ಪ್ರದೇಶವನ್ನು ನಾನು ಭಾಳ ಹಿಂದೆಯೇ ಆ ಒಂದು ಪ್ರದೇಶ ಚಂದ್ರವಳ್ಳಿ ಪ್ರದೇಶ ಅಂತಲೇ ನಾನು ಅದನ್ನು ಗುರುತಿಸಿದ್ದೀನಿ. ಯಾಕೆಂದರೆ ಮಯೂರವರ್ಮನ ಶಾಸನ ಅಲ್ಲಿ ಸಿಕ್ಕೋದಲ್ಲದೆ ಶಾಂತಿವರ್ಮನ ಶಾಸನ ಕೂಡ ಅಲ್ಲೊಂದು ಸಿಕ್ಕಿದೆ. ಅಲ್ಲಿ ಆ ಬಣ್ಣದಲ್ಲಿ ಬರೆದಿರ್ತಕ್ಕಂಥ ಶಾಸನ ಒಂದಿದೆ. ಅದರ ಜೊತೆಗೆ ಶಂಕುಲಿಪಿಯಲ್ಲಿ ಬರೆದಿರ್ತಕ್ಕಂಥ ಒಂದು ಶಾಸನ ಕೂಡ ಅಲ್ಲಿದೆ ಇರ್ತಕ್ಕಂಥದ್ದು. ಮತ್ತು ಈಗ ಅಂಕ್ಲಿ ಮಠದಲ್ಲಿ ಇರ್ತಕ್ಕಂಥ ಒಂದು ಲಿಂಗ ಏನಿದೆ, ಭಾಳ ಪ್ರಾಚೀನವಾದಂಥ ಲಿಂಗ, ಅದು ಕದಂಬರ ಕಾಲದ ಲಿಂಗವೇ ಆಗಿರ್ತಕ್ಕಂಥ ಭಾಳ ದೊಡ್ಡ ಲಿಂಗ, ಅದು ಮಧ್ಯದಲ್ಲಿರ್ತಕ್ಕಂಥದ್ದು ಭಾಳ ದೊಡ್ಡ ಲಿಂಗ ಅದು. ಹೀಗಾಗಿ ಭಾಳ ಹಿಂದೆಯೇ ಈ ಮಯೂರವರ್ಮನ ಕಾಲಕ್ಕೆ ಆ ಪ್ರದೇಶ ಸೇರಿತ್ತು. ಅಲ್ಲಿಂದ ಹಿಡಿದು ಪಶ್ಚಿಮ ಸಮುದ್ರದವರೆಗೆ ಇವರು ರಾಜ್ಯ ಇತ್ತು ಎಂಬತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸ್ಕೊಳ್ಬೇಕಾದ್ರೆ ಗಂಗರಿಗೂ ಇವರಿಗೆ ಸಂಬಂಧ ಇಲ್ಲದಂತೆ ಇದ್ದರು ಅವರು. ಎಲ್ಲಿವರೆಗೆ? ಕದಂಬರ ಕಾಕುತ್ಸವರ್ಮನ ಕಾಲದವರೆಗೆ. ಕಾಕುತ್ಸವರ್ಮನ ಶಾಸನದಲ್ಲಿ ನಾವು ಅವರನ್ನು ಗೆದ್ದೆ ಅಂತ ಹೇಳ್ಕೊಳ್ತಾನೆ ಅಷ್ಟೇ ಅವನು. ಆದರೆ ಮುಂದೆ ಸಂಬಂಧಗಳ ಬಗ್ಗೆ ಅವನೇನು ಹೇಳೋದಿಲ್ಲ, ಅವ್ರ ಬಗ್ಗೆ ಮದುವೆ ಸಂಬಂಧಗಳ ಬಗ್ಗೆ ಏನೂ ಬರೋದೇ ಇಲ್ಲ. ಇಷ್ಟು ಪಕ್ಕದಲ್ಲಿದ್ದರೂ ಕೂಡ ಕೇಕೆಯರೊಡನೆ ಸಂಬಂಧಗಳನ್ನು ಬೆಳೆಸ್ತಾರೆ, ಮದುವೆ ಸಂಬಂಧಗಳನ್ನು. ಆದರೆ ಪಕ್ಕದಲ್ಲಿದ್ದಂಥ ಗಂಗರ ಜೊತೆ ಸಂಬಂಧ ಬೆಳೆಸೋದಿಲ್ಲ. ಮುಂದೆ ಕಾಕುತ್ಸವರ್ಮನಿಗೆ 2 ಮಕ್ಕಳಿದ್ದಂಥ ಸನ್ನಿವೇಶದಲ್ಲಿ ಒಬ್ಬ ಶಾಂತಿವರ್ಮ ಮೂಲ ಬನವಾಸಿಯ ಒಂದು ರಾಜ್ಯವನ್ನು ನೋಡ್ಕೊಳ್ತಾನೆ. ಇನ್ನೊಬ್ಬ ಮಗ ಕೃಷ್ಣವರ್ಮ, 1ನೇ ಕೃಷ್ಣವರ್ಮ ಸ್ವಲ್ಪ ಸಿಡಿದು ಬರ್ತಾನೆ. ಅವನು ಬಂದು ಬೇರೆ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ಸನ್ನಿವೇಶದಲ್ಲಿ ತನ್ನ ತಂಗಿಯನ್ನು ಆತ ಮಾಧವನಿಗೆ ಕೊಡ್ತಾನೆ. ಅಪ್ಪಿತಪ್ಪಿಯೂ ಕೂಡ ತನ್ನ ಕೃಷ್ಣವರ್ಮನ ತಂಗಿ ಅಂತ ಉಲ್ಲೇಖ ಮಾಡ್ತಾರೆ ಹೊರತು ಕಾಕುತ್ಸವರ್ಮನ ಮಗಳು ಅಂತ ಉಲ್ಲೇಖ ಬರೋದೇ ಇಲ್ಲ. ಅಲ್ಲಿ ಭಾಳ ಗಮನಿಸಬೇಕಾದಂಥ ವಿಷಯ. ಎಷ್ಟು ಇವರಿಬ್ಬರು ಈ ಕದಂಬರಲ್ಲೇ ದಾಯಾದಿ ಮತ್ಸರ ಇತ್ತು ಎಂಬತಕ್ಕಂಥದ್ದಕ್ಕಿದು. ಕಾಕುತ್ಸವರ್ಮ ತನ್ನ ತಂಗಿಯನ್ನು, ಕೃಷ್ಣವರ್ಮ ತನ್ನ ತಂಗಿಯನ್ನು ಇವನಿಗೆ ಯಾರಿಗೆ ಗಂಗಾ ರಾಜನಿಗೆ ಕೊಟ್ಟು ಮದುವೆ ಮಾಡದೆ ಅಂತಕ್ಕಂಥ ಉಲ್ಲೇಖ ಬರುತ್ತೆ ಹೊರತು ಆ ಹೆಣ್ಣು ಮಗು ಕಾಕುತ್ಸವರ್ಮನ ಮಗಳು ಅಂತ ಹೇಳೋದೇ ಇಲ್ಲ. ಒಂದು ಶಾಸನ ಅಲ್ಲ, ಎಲ್ಲ ಶಾಸನಗಳಲ್ಲೂ ಕೂಡ ಕಾಕುತ್ಸವರ್ಮನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದ್ವಿ ಅಂತ ಹೇಳ್ತಾರೆ. ಈ ಶಾಖೆ ಪ್ರತ್ಯೇಕವಾದ ಮೇಲೆ ಈ ಶಾಖೆ ಗಂಗರೊಡನೆ ನಿಕಟವಾದಂಥ ಸಂಬಂಧ ಬೆಳೆಸುತ್ತೆ, ಆದರೆ ಮೂಲ ಶಾಖೆ ಬೆಳೆಸೋದಿಲ್ಲ. ಯಾಕೆಂದರೆ ಅದು ಉತ್ತರದ ಕಡೆಗೆ ನೋಡ್ತಾ ಇರುತ್ತೆ. ಅದು ಬ್ರಾಹ್ಮಣ ಕುಲ ಎಂಬತಕ್ಕಂಥದ್ದು ಒಂದು ಇಟ್ಕೊಂಡು ಎರಡನೇದು ಅದರ ಇಡೀ ತನ್ನ ಸಂಬಂಧಗಳನ್ನು ಉತ್ತರಕ್ಕೆ ನೋಡುತ್ತೆ. ತನ್ನ ಗುಪ್ತರೇ ಮೊದಲಾದವರೊಡನೆ ನನ್ನ ಮಕ್ಕಳನ್ನು ಸಂಬಂಧ ಬೆಳೆಸ್ತಿರ್ತಕ್ಕಂಥ ಒಂದು ಮಾತನ್ನು ಅವನು ಹೇಳ್ತಾನೆ ಹೊರತು ಕಾಕುತ್ಸವರ್ಮ. ಸೊ ಈ ಕಡೆ ದಕ್ಷಿಣದಲ್ಲಿರ್ತಕ್ಕಂಥ ಪಶ್ಚಿಮದಲ್ಲಿ ಪೂರ್ವದಲ್ಲಿದ್ದಂಥ ರಾಜರ ಬಗ್ಗೆ ಆಗಲಿ ಅಥವಾ ಇನ್ನೊಬ್ಬರ ಜೊತೆ ಸಂಬಂಧ ಬೆಳೆಸ್ತಕ್ಕಂಥ ಸಂಬಂಧಗಳೇ ಅಲ್ಲಿ ಬರೋದಿಲ್ಲ. ಹೀಗಾಗಿ ಈ ಮದುವೆ ಸಂಬಂಧಗಳು ಮುಂದೆ ಕಾಕುತ್ಸವರ್ಮನ ಮಗ ಕೃಷ್ಣವರ್ಮ ಪ್ರತ್ಯೇಕವಾದಂಥ ಒಂದು ಶಾಖೆಯನ್ನು ಆರಂಭಿಸಿದ ಮೇಲೆ ಗಂಗರೊಡನೆ ಇವರ ಸಂಬಂಧಗಳು, ಮದುವೆ ಸಂಬಂಧಗಳು ಪ್ರಾರಂಭ ಆಗುತ್ತೆ. ಇದಕ್ಕಿಂತ ಮುಖ್ಯವಾಗಿ
ಈ ಒಂದು ಸಂಬಂಧ ಕಳಿಸ್ಕೊಂಡು ಈಚೆಗೆ ಬಂದ ಮೇಲೆ ಅಂದರೆ ಮೂಲ ಬನವಾಸಿ ಕದಂಬರಿಂದ ಹೊರಗಡೆ ಬಂದಂಥ ಈ ಒಂದು ಕೃಷ್ಣವರ್ಮನ ಒಂದು ಶಾಖೆ ಏನಿದೆ, ಈ ಶಾಖೆಯ ಶಾಸನಗಳನ್ನು ನಾವು ಗಮನಿಸೋ ಸನ್ನಿವೇಶದಲ್ಲಿ, ಒಕ್ಕಣೆಯನ್ನು ಗಮನಿಸೋ ಸನ್ನಿವೇಶದಲ್ಲಿ ಇದುವರೆಗೆ ಮಹೇಶ್ವರನನ್ನು, ಬೇರೆ ಬೇರೆ ದೇವತೆಗಳನ್ನು, ಶಿವನನ್ನು ಸ್ತೋತ್ರ ಮಾಡ್ತಾ ಇದ್ದಂಥ ಶಾಸನಗಳಲ್ಲಿ ಇದ್ದಕ್ಕಿದ್ದಂತೆ ಈ ಶಾಸನಗಳಲ್ಲಿ ಜಿತಂ ಭಗವತ ಅಂತ ಕಾಣಿಸ್ಕೊಡುತ್ತೆ. ಈ ಜಿತಂ ಭಗವತ ಎಂಬತಕ್ಕಂಥದ್ದು ಗಂಗರ ಶಾಸನಗಳಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಒಂದು ಆರಂಭ ಆಗೋದೇ ಜಿತಂ ಭಗವತದಿಂದ ಗಂಗರ ಶಾಸನಗಳಲ್ಲಿ. ಹೀಗಾಗಿ ಗಂಗರ ಶಾಸನಗಳಲ್ಲಿ ಈ ಒಂದು ಪದ ಈ ಜಿತಂ ಭಗವತ ಎಂಬತಕ್ಕಂಥ ಒಂದು ಪದ ಏನು ಬರುತ್ತೆ, ಅದನ್ನು ಈ ಕೃಷ್ಣವರ್ಮನ ಶಾಖೆಯ ಶಾಸನಗಳಲ್ಲಿ ಮತ್ತೆ ಬಳಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಮತ್ತು ಇವರು ಕೂಡ ವಿಷ್ಣುವನ ಸ್ತೋತ್ರ ಮಾಡ್ತಕ್ಕಂಥದ್ದು, ವಿಷ್ಣುವಿನನ್ನು ಬೇರೆ ಬೇರೆ ರೀತಿಯ ಸ್ತೋತ್ರ ಮಾಡ್ತಕ್ಕಂಥ ಒಂದು ಶ್ಲೋಕಗಳನ್ನು ಈ ತಮ್ಮ ಶಾಸನಗಳಲ್ಲಿ ಬಳಸ್ಕೊಳ್ತಾರೆ. ನೀವು ಅಲ್ಮಿಡಿ ಶಾಸನ ಒಂದು ಎಕ್ಸೆಪ್ಷನ್. ಅದು ಅಲ್ಮಿಡಿ ಶಾಸನ ಮೃಗೇಶ್ವರಮನ ಶಾಸನದಲ್ಲಿ ಅವನು ಸುದರ್ಶನ ಚಕ್ರವನ್ನು, ಸುದರ್ಶನ ವಿಷ್ಣುವನ್ನು ಸ್ತೋತ್ರ ಮಾಡ್ತಾನೆ. ಅದನ್ನು ಬಿಟ್ಟರೆ ಉಳಿದಂತೆ ಇಡೀ ಕೃಷ್ಣವರ್ಮನ ಒಂದು ವಂಶಾವಳಿಯ ಶಾಸನಗಳನ್ನು ಗಮನಿಸೋ ಸನ್ನಿವೇಶದಲ್ಲಿ ವಿಷ್ಣುವಿನ ಸ್ತೋತ್ರದಿಂದ ಆರಂಭ ಆಗ್ತಕ್ಕಂಥದ್ದು. ಅಂದರೆ ಏನು ಇದು ಗಂಗರ ಒಂದು ಸಂಬಂಧದಿಂದ ಆಗಿರ್ತಕ್ಕಂಥ, ಗಂಗರವರನ್ನೇ ನಡೆಸಿದಂಥ ಒಂದು ಮದುವೆ ಸಂಬಂಧಗಳಿಂದ ಈ ಒಂದು ಬದಲಾವಣೆ ಆಯಿತು ಎಂಬತಕ್ಕಂಥದ್ದನ್ನು ನಾನು ಈಗ ಹೇಳ್ತೀನಿ. ಜಿತಂ ಭಗವತ ತೇನ ವಿಷ್ಣು ಎಂಬತಕ್ಕಂಥದ್ರಿಂದನೇ ಅದು ಆರಂಭ ಆಗ್ತಕ್ಕಂಥದ್ದು ಇವರ ಒಂದು ಈ ಕೃಷ್ಣವರ್ಮನ ಒಂದು ಶಾಖೆಯ ಶಾಸನಗಳಾಗ್ತಕ್ಕಂಥದ್ದು. ಮತ್ತು ಇಲ್ಲಿ ಇದು ಅಣಜಿ ಶಾಸನ ಬರುತ್ತೆ. ಅಣಜಿ ಶಾಸನದಲ್ಲಿ ಯಾರ್ದು ಒಂದು ಗೊತ್ತಾಗೋದಿಲ್ಲ. ನನಕ್ಕಸ ಪಲ್ಲವ ಅನ್ನೋದೊಂದು ಶಬ್ದ ಬಿಟ್ಟರೆ, ಪಲ್ಲವ ಎಂಬತಕ್ಕಂಥ ಒಂದು ಶಬ್ದ ಬಿಟ್ಟರೆ ಉಳಿದಂಥವನನ್ನು ನಾವು ಯಾವ ವಂಶದವನು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅಲ್ಲಿ ಬರ್ತಕ್ಕಂಥದ್ದು ಶಿವನಂದ ವರ್ಮನನ್ನು ಸೋಮವಂಶೋದ್ಭವ ಅಂತ ಕರ್ಕೊಂಡಿದ್ದಾನೆ. ಸೊ ಹೀಗಾಗಿ ನಾವು ಅದನ್ನು ಕೆಲವರು ಇದು ಯಾರು ಕದಂಬ ಅರಸ ಅಂತ ಹೇಳ್ತೀವಿ, ಆದರೆ ಕದಂಬ ಅಂತ ಅಲ್ಲಿ ಉಲ್ಲೇಖ ಇಲ್ಲದೇ ಇರ್ತಕ್ಕಂಥದ್ದನ್ನು ನಾವಲ್ಲಿ ಗಮನಿಸಬೇಕು ಅಲ್ಲಿ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಕಾಕುತ್ಸವರ್ಮನ ಕಾಲದಿಂದ ಆಚೆಗೆ, ಅಂದರೆ ಅವನ ಮಕ್ಕಳ ಕಾಲದಿಂದ ಆಚೆಗೆ ಗಂಗರೊಡನೆ ವೈವಾಹಿಕ ಸಂಬಂಧ ಆಯಿತು. ಅಂದರೆ ದಕ್ಷಿಣಕ್ಕೆ ಅವರ ಒಂದು ಸಂಬಂಧಗಳು ಬೆಳೀತೇ ಹೊರತು ಅಲ್ಲಿವರೆಗೆ ಬೆಳೀಲಿಲ್ಲ. ಇದಕ್ಕೆ ಕಾರಣವೂ ಇಷ್ಟೇ, ಪುನ್ನಾಟವನ್ನು ಇವ್ರು ಗೆದ್ದುಕೊಳ್ತಾರೆ. ಪುನ್ನಾಟ ಮುಂದೆ ಇವ್ರಿಗೆ ಸೇರಿಕೊಳ್ಳುತ್ತೆ, ಯಾರು ಗಂಗರಿಗೆ. ಯಾಕೆಂದರೆ ಅವನೀತ ಪುನ್ನಾಟ ರಾಜಕುಮಾರಿಯನ್ನು ಮದುವೆ ಆದಮೇಲೆ ಅವರಿಗೆ ಪುನ್ನಾಟದ ಅರಸನಿಗೆ ಗಂಡು ಮಕ್ಕಳು ಇಲ್ಲದೆ ಇರೋದ ಕಾರಣಕ್ಕೆ ದುರ್ವಿನೀತ ಅದರ ರಾಜ್ಯವನ್ನು ದುರ್ವಿನೀತ ಆಟೋಮೆಟಿಕ್ಕಾಗಿ ಸೇರಿಕೊಳ್ಳುತ್ತೆ ಅದು. ಹೀಗಾಗಿ ಪುನ್ನಾಟ ಕೂಡ ಅವ್ರಿಗೆ ಸೇರಿರೋದಿಲ್ಲ ಇದಕ್ಕೆ, ಯಾರಿಗೆ, ಕದಂಬರಿಗೆ. ಅದರಿಂದ ನಾವು ರಾಜ್ಯವನ್ನು ವಿಸ್ತಾರ ಅಂತ ಹೇಳುವಾಗ ಒಂದು ಅಭಿಮಾನ ಬೇಡ. ಇಲ್ಲಿ ಅವರ ಒಂದು ರಾಜ್ಯ ಇದು ಹಾಸನ ಜಿಲ್ಲೆಯಿಂದ ಹಿಡಿದು ಈ ಒಂದು ಪಶ್ಚಿಮ ಘಟ್ಟ ಏನಿದೆ, ಪಶ್ಚಿಮ ಘಟ್ಟವನ್ನು ಒಳಗೊಂಡಂತೆ ಚಿತ್ರದುರ್ಗ ಜಿಲ್ಲೆ ಈಗೇನಿದೆ, ಚಿತ್ರದುರ್ಗ ಜಿಲ್ಲೆಯ ಒಂದು ಧವಳಪ್ಪನ ಗುಡ್ಡ ಅಥವಾ ಆ ಪ್ರದೇಶ ಅಥವಾ ಚಿತ್ರದುರ್ಗ ಜಿಲ್ಲೆಯನ್ನು ಸೇರಿಕೊಂಡಂತೆ ಒಂದು ಪ್ರದೇಶಕ್ಕೆ ಅವರು ಸೀಮಿತವಾಗಿದ್ದು ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಅವರ ಒಂದು ಸಂಬಂಧಗಳು ಇದು ಗಂಗರೊಡನೆ ಮದುವೆ ಸಂಬಂಧಗಳು ಕೂಡ ಬರಲಿಲ್ಲ. ಯಾಕೆಂದರೆ ಬನವಾಸಿಯ ಸಂಬಂಧಗಳು ಕೂಡ, ಬನವಾಸಿಯ ಒಂದು ವ್ಯಾಪಾರ ಕೂಡ ಉತ್ತರಕ್ಕಿತ್ತೆ ಹೊರತು ಉತ್ತರಕ್ಕಿತ್ತೆ ಹೊರತು ದಕ್ಷಿಣಕ್ಕೆ ಕಡಿಮೆ ಇರ್ತಕ್ಕಂಥದ್ದು. ಬನವಾಸಿ ಒಂದು ವ್ಯಾಪಾರ ಇರ್ತಕ್ಕಂಥದ್ದು, ಅದು ಉಲ್ಲೇಖಗಳು ಬರ್ತಕ್ಕಂಥದ್ದು ಈ ಕದಂಬರ ಕಾಲದಲ್ಲಾಗಲಿ ಗಂಗರ ಕಾಲದಲ್ಲಾಗಲಿ ಇಲ್ಲ, ತೀರಾ ಕಡಿಮೆ ಇರುತ್ತೆ ಅಂತಕ್ಕಂಥದ್ದು ಗಮನಿಸಿ. ಹೀಗಾಗಿ ಯಾವಾಗ ಒಂದು ರಾಜಧಾನಿ ಸಂಬಂಧಗಳು ಕೆಳಕ್ಕಿರಲಿಲ್ಲ, ಮತ್ತು ರಾಜಧಾನಿಯಲ್ಲಿದ್ದಂಥ ರಾಜರ ಸಂಬಂಧಗಳು ಕೂಡ ಈ ದಕ್ಷಿಣಕ್ಕಿಲ್ಲದೆ ಉತ್ತರಕ್ಕೆ ಇದ್ದಿದ್ದರಿಂದ ಸಹಜವಾಗಿ ಪೂರ್ವಕ್ಕಿದ್ದಂಥ ಗಂಗರ ಒಂದು ಸಂಬಂಧಗಳನ್ನು ಬೆಳೆಸಿಲ್ಲ. ಎರಡನೇದು, ಇವರು ವೃಷ್ಟಿಕುಲದವರು ಎಂಬತಕ್ಕಂಥದ್ದು ಕಾರಣವಿರ್ಬೋದು ಎಂಬತಕ್ಕಂಥದ್ದು ಇದು ನನ್ನ ಒಂದು ಪ್ರಬಂಧದ ಒಂದು ಸಾರಾಂಶ.